ಸ್ನೇಹಿತರೆ, ಇಂದು ನಾವು ಒಂದು ಅತ್ಯಂತ ಮುಖ್ಯ ಮತ್ತು ಅದ್ಭುತ ವಿಧಾನದ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದು ನಿಮ್ಮ ಅನೇಕ ಸಮಸ್ಯೆಗಳನ್ನು, ವಿಶೇಷವಾಗಿ ವೈರಿ ಸಂಬಂಧಿತ ತೊಂದರೆಗಳನ್ನು ಬೇರು ಸಹಿತ ನಿರ್ಮೂಲನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ನಿಮಗೆ ಯಾರಾದರೂ ನಿಮ್ಮ ಪ್ರಗತಿಯಲ್ಲಿ ಅಡ್ಡಿಯಾಗುತ್ತಿದ್ದರೆ ಅಥವಾ ನಿಮ್ಮ ಸುತ್ತಲಿನ ಕೆಲವು ಜನರು ನಿಮ್ಮ ಬಗ್ಗೆ ಈರ್ಷೆಯಿಂದ ಒಳಸಂಚು ರಚಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸುತ್ತಿದ್ದರೆ, ಅಥವಾ ಯಾರಾದರೂ ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ, ನಿಮ್ಮ ವ್ಯಾಪಾರದ ಮೇಲೆ ಏನೋ ಮಾಡಿಸಿದ್ದಾರೆ ಎಂದು ಭಾಸವಾಗುತ್ತಿದ್ದರೆ, ಈ ಮಾಹಿತಿ ನಿಮಗೆ ತುಂಬಾ ಅತ್ಯಂತ ಲಾಭದಾಯಕ ಆಗಬಹುದು. ಸ್ನೇಹಿತರೆ, ಇಲ್ಲಿ ಚರ್ಚೆ ಮಾಡುತ್ತಿರುವ ಈ ತಾಂತ್ರಿಕ ಮತ್ತು ಜ್ಯೋತಿಷೀಯ ವಿಧಾನವು 3 ಲೋಹದ ಮೊಳೆಗಳು ಮತ್ತು 1 ನಿಂಬೆ ಹಣ್ಣಿನೊಂದಿಗೆ ಸಂಬಂಧಿಸಿದೆ. ನಿಮಗೆ ವಿಚಿತ್ರವಾಗಿ ಕಾಣಬಹುದು, ಕೇವಲ 3 ಲೋಹದ ಮೊಳೆಗಳನ್ನು ನಿಂಬೆ ಹಣ್ಣಿನಲ್ಲಿ ತುಂಬಿಸಿದರೆ ಹೇಗೆ ವೈರಿಗಳಿಂದ ಮುಕ್ತಿ ಸಿಗುತ್ತದೆ ಎಂದು. ಆದರೆ ಇದು ಯಾವುದೇ ಇಂದಿನ ಆವಿಷ್ಕಾರವಲ್ಲ. ಇದು ಪ್ರಾಚೀನ ಪರಂಪರೆಗಳು, ಪೂಜಾ ಅನುಷ್ಠಾನಗಳು ಮತ್ತು ತಾಂತ್ರಿಕ ಕ್ರಿಯೆಗಳಲ್ಲಿ ವರ್ಣಿಸಲಾಗಿರುವ ಅತ್ಯಂತ ಶಕ್ತಿಶಾಲಿ ವಿಧಿ. ಎಷ್ಟೋ ವರ್ಷಗಳಿಂದ, ಶತಮಾನಗಳಿಂದ ಋಷಿ ಮುನಿಗಳು ಮತ್ತು ಅನುಭವಿ ಸಾಧಕರು ಇದರ ಪರಿಣಾಮಕಾರಿತ್ವವನ್ನು ಹೇಳುತ್ತಾ ಬಂದಿದ್ದಾರೆ. ಈ ವಿಧಾನದ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ, ಇದನ್ನು ಮಂಗಳವಾರ ಅಥವಾ ಶನಿವಾರದಂದು ಮಾಡಬೇಕು. ಅದು ಸಂಜೆಯ ಸಮಯದಲ್ಲಿ, ಸೂರ್ಯಾಸ್ತ ಸಮಯದ ಸಮಯದಲ್ಲಿ. ಈ ಸಮಯವನ್ನು ಸಂಕಟ ಮೋಚನ ಹನುಮಾನ್ ಮತ್ತು ಭೈರವ ಬಾಬಾನ ಕೃಪೆಯನ್ನು ಪಡೆಯಲು ಅತ್ಯಂತ ಶುಭವೆಂದು ಭಾವಿಸಲಾಗಿದೆ. ಈಗ ಇದರ ಸಾಮರ್ಥ್ಯದ ಬಗ್ಗೆ ಯೋಚಿಸಿ. ನಿಮ್ಮ ವೈರಿಗಳ ಸಂಖ್ಯೆ ಕಡಿಮೆ ಇರಲಿ ಅಥವಾ ಅವರು ಸಾವಿರಾರು, ಲಕ್ಷಾಂತರದಲ್ಲಿರಲಿ, ಈ 3 ಲೋಹದ ಮೊಳೆ ಮತ್ತು 1 ನಿಂಬೆಯ ವಿಧಾನವು ನಿಮ್ಮ ವಿರೋಧಿಗಳ ಸೊಂಟವನ್ನು ಮುರಿದು ಹಾಕುತ್ತದೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿದ್ದೀರಿ. ವೈರಿಯ ಸೊಂಟ ಮುರಿಯುತ್ತದೆ ಅಂದರೆ ಅವರ ಎಲ್ಲಾ ಶಕ್ತಿ, ಎಲ್ಲಾ ಬಲ, ಎಲ್ಲಾ ಸಾಮರ್ಥ್ಯ ನಾಶವಾಗುತ್ತದೆ. ವಾಸ್ತವದಲ್ಲಿ ಅನೇಕ ಬಾರಿ ನಮ್ಮ ವೈರಿಗಳು ನಮಗೆ ಕಾಣುವುದಿಲ್ಲ, ನಮಗೆ ತಿಳಿಯುವುದೇ ಇಲ್ಲ ಯಾರು ನಮ್ಮ ವಿರುದ್ಧ ಒಳಸಂಚು ರಚಿಸುತ್ತಿದ್ದಾರೆ ಎಂದು. ಇಲ್ಲಿಯೇ ಈ ವಿಧಾನ ಹೆಚ್ಚು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಗುಪ್ತ ವೈರಿಗಳು ಮುಂದೆ ಸ್ನೇಹಿತರಂತೆ ನಟಿಸುತ್ತಾ ಹಿಂದೆ ದುಷ್ಟತನ ಮಾಡುವವರು ಈ ಸಾಧನೆಯ ಪ್ರಭಾವದಿಂದ ಸೋಲು ಒಪ್ಪಿಕೊಳ್ಳುತ್ತಾರೆ. ಅವರ ಸೊಂಟ ಮುರಿಯುತ್ತದೆ, ಅವರ ಬೆನ್ನೆಲುಬು ಮುರಿಯುತ್ತದೆ. ಆದ್ದರಿಂದ 3 ಲೋಹದ ಮೊಳೆಗಳನ್ನು ನಿಂಬೆ ಹಣ್ಣಿನಲ್ಲಿ ತುಂಬಿಸಿದರೆ ವೈರಿಯ ಸೊಂಟ ಮುರಿಯುತ್ತದೆ. ವೈರಿಗಳು ಯಾರು? ಅವರು ವ್ಯಕ್ತಿಯನ್ನು ಎಲ್ಲಾ ಕಡೆಯಿಂದ ನಾಶ ಮಾಡುತ್ತಾರೆ. ವೈರಿಯು ಒಮ್ಮೆ ಹಿಂದೆ ಬಿದ್ದರೆ ಎಲ್ಲಾ ಸಾಧ್ಯವಾದ ಪ್ರಯತ್ನಗಳನ್ನು ಮಾಡಿ ವ್ಯಕ್ತಿಯ ಧನ ನಾಶ ಆಗುವಂತೆ, ವ್ಯಾಪಾರ ನಾಶವಾಗುವಂತೆ, ಮನೆಯಲ್ಲಿ ಬಡತನ ಬರುವಂತೆ, ಸಾಲದ ಸಮಸ್ಯೆಗಳು ಬರುವಂತೆ ಮಾಡುತ್ತಾರೆ. ಇಂತಹ ಯೋಚನೆಯನ್ನು ಹೊಂದಿರುವ, ವೈರಿತ್ವ ನಿರ್ವಹಿಸುವ ಕೆಲವು ಜನರು ಇದ್ದಾರೆ. ಈಗ ನೋಡಿ, ನಿಮ್ಮ ವೈರಿಗಳು ಎಲ್ಲಾದರೂ ಇರಬಹುದು, ವಿಶೇಷವಾಗಿ ಗುಪ್ತ ವೈರಿಗಳು. ಅವರ ಬಗ್ಗೆ ಸುಲಭವಾಗಿ ತಿಳಿಯುವುದು ತುಂಬಾ ಕಷ್ಟ, ಏಕೆಂದರೆ ಅವರು ಗುಪ್ತ ರೀತಿಯಲ್ಲಿ ವೈರತ್ವ ನಿರ್ವಹಿಸುತ್ತಾರೆ. ನಮ್ಮ ಮುಂದೆ ತುಂಬಾ ಚೆನ್ನಾಗಿ ನಟಿಸುತ್ತಾರೆ, ಆದರೆ ಹಿಂದೆ ಹೊಡೆಯುತ್ತಾರೆ. ಅಂದರೆ ಹಿಂದೆ ಏನೆಲ್ಲ ಮಾಡುತ್ತಾರೆಯೋ ಅದರಿಂದ ವ್ಯಕ್ತಿ ಸಂಪೂರ್ಣವಾಗಿ ನಾಶವಾಗುತ್ತಾನೆ. ಅವನ ಧನ ನಾಶವಾಗುತ್ತದೆ, ಸಾಲದ ಸಮಸ್ಯೆಗಳು ಬರುತ್ತವೆ, ಅವನ ವ್ಯಾಪಾರ ಕೆಟ್ಟು ಹೋಗುತ್ತದೆ. ಆದ್ದರಿಂದ ಈ ಗುಪ್ತ ವೈರಿಗಳು ಅತ್ಯಂತ ಅಪಾಯಕಾರಿ. ಇವರಿಂದ ಬಹಳಷ್ಟು ಜಾಗರೂಕರಾಗಿರಬೇಕು. ಏಕೆಂದರೆ ಮುಂದಿನಿಂದ ಯಾರಾದರೂ ಹೊಡೆಯುತ್ತಿದ್ದರೆ, ಕೆಟ್ಟ ಮಾತು ಹೇಳುತ್ತಿದ್ದರೆ, ಹಾನಿ ಮಾಡಲು ಪ್ರಯತ್ನ ಪಡುತ್ತಿದ್ದರೆ ಮತ್ತು ನಿಮಗೆ ತಿಳಿದಿದ್ದರೆ ಅವರು ನಿಮ್ಮ ವೈರಿ ಎಂದು ನೀವು ಅವರನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತೀರಿ. ನೀವು ಅವರಿಂದ ತಪ್ಪಿಸಿಕೊಳ್ಳುತ್ತೀರಿ. ಆದರೆ ಗುಪ್ತ ವೈರಿಗಳಿಂದ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಅಪಘಾತಗಳು ನಡೆಯುತ್ತಿದ್ದರೆ, ಮನೆಯಲ್ಲಿ ಜಗಳ ವಾದಗಳು ಹೆಚ್ಚಾಗಿದ್ದರೆ
ಅದರ ಹಿಂದೆ ನಿಮ್ಮ ವೈರಿಯು ಏನೋ ಮಾಡಿಸಿರಬಹುದು. ಇಂತಹ ಸಮಯದಲ್ಲಿ ನೀವು ಭಯ ಪಡುವ ಅಗತ್ಯವಿಲ್ಲ. ಕೇವಲ 3 ಲೋಹದ ಮೊಳೆ ನಿಂಬೆ ಹಣ್ಣಿನಲ್ಲಿ ತುಂಬಿಸುವ ಈ ಸಣ್ಣ ವಿಧಾನ ಮಾಡಿದರೆ ಸಾಕು. ನಿಮ್ಮ ವೈರಿಗಳು, ನಿಮ್ಮ ಹಗೆಗಳು ಅವರ ಸೊಂಟ ಮುರಿಯುತ್ತದೆ. ಅವರು ನಿಮ್ಮ ಜೀವನದಿಂದ ಹೊರಟು ಹೋಗುತ್ತಾರೆ. ಅವರು ಲಕ್ಷಾಂತರ ಪ್ರಯತ್ನ ಮಾಡಿದರೂ ನಿಮ್ಮನ್ನು ಏನು ಕೆಡಿಸಲಾರರು. ನಾವು ಮೊದಲು ಹೇಳಿದಂತೆ ನಿಂಬೆ ಸಾಮಾನ್ಯವಲ್ಲ. ನಿಂಬೆ ಹಣ್ಣಿನಲ್ಲಿ ಅದ್ಭುತವಾದ ಶಕ್ತಿ ಇದೆ. ನಿಂಬೆ ಹಣ್ಣಿನಲ್ಲಿ ಇಂತಹ ಶಕ್ತಿಗಳಿವೆ. ಅವು ನಿಮ್ಮ ವೈರಿಯನ್ನು, ನಿಮ್ಮ ಹಗೆಯನ್ನು ಬೇರು ಸಹಿತ ನಾಶ ಮಾಡಬಲ್ಲವು. ವಾಸ್ತುಶಾಸ್ತ್ರವಾಗಲಿ ಅಥವಾ ತಂತ್ರಶಾಸ್ತ್ರವಾಗಲಿ ಎಲ್ಲೆಡೆ ನಿಂಬೆಯ ವಿಧಾನಗಳನ್ನು ಮಾಡಲಾಗುತ್ತದೆ. ನಿಂಬೆಹಣ್ಣು ನಜರ್ ದೋಷವನ್ನು ದೂರ ಮಾಡುತ್ತದೆ. ಎಲ್ಲ ನೆಗೆಟಿವಿಟಿಯನ್ನು ದೂರ ಮಾಡುತ್ತದೆ. ಅಲ್ಲದೆ ನೀವು ತಿಳಿದುಕೊಳ್ಳಿ, ನಕಾರಾತ್ಮಕ ಶಕ್ತಿಗಳು, ಕೆಟ್ಟ ಶಕ್ತಿಗಳು ನಿಂಬೆಹಣ್ಣು ಅವುಗಳನ್ನು ತನ್ನಲ್ಲಿ ಹೀರಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಮತ್ತು ಅದರ ಜೊತೆಗೆ 3 ಲೋಹದ ಮೊಳೆಗಳನ್ನು ಬಳಸಿದರೆ ಅದರ ಶಕ್ತಿ 3 ಪಟ್ಟು ಹೆಚ್ಚಾಗುತ್ತದೆ. ತಂತ್ರದಲ್ಲಿ 3 ಸಂಖ್ಯೆಗೆ ಬಹಳ ಮಹತ್ವವಿದೆ. ತ್ರಿದೇವರು, ಬ್ರಹ್ಮ, ವಿಷ್ಣು, ಮಹೇಶ, 3 ಲೋಕಗಳು, 3 ಶಕ್ತಿಗಳು ಮತ್ತು 3 ಲೋಹದ ಮೊಳೆಗಳನ್ನು ನಿಂಬೆ ಹಣ್ಣಿನಲ್ಲಿ ತುಂಬಿಸಿದಾಗ ಅವು 3 ದಿಕ್ಕುಗಳಿಂದ ನಿಮ್ಮ ವೈರಿಯ ಮೇಲೆ ಹೊಡೆತ ನೀಡುತ್ತವೆ. ಮೊಳೆ ಎಂದರೆ ಮುಳ್ಳು, ಚುಚ್ಚುವಿಕೆ, ನೋವು. 3 ಲೋಹದ ಮೊಳೆಗಳನ್ನು ನಿಂಬೆ ಹಣ್ಣಿನಲ್ಲಿ ತುಂಬಿಸಿದಾಗ ಮತ್ತು ಅದರ ಮೇಲೆ ವೈರಿಯ ಹೆಸರು ಬರೆದಾಗ ಅದು ನೇರವಾಗಿ ವೈರಿಯ ಶಕ್ತಿಯ ಮೇಲೆ ಹೊಡೆಯುತ್ತದೆ. ವೈರಿಗೆ ತನ್ನ ಸೊಂಟದಲ್ಲಿ ಮೊಳೆ ಚುಚ್ಚುತ್ತಿರುವಂತೆ ಅನಿಸುತ್ತದೆ. ಅವನ ಶಕ್ತಿ ಕಡಿಮೆಯಾಗುತ್ತದೆ. ಅವನು ದುರ್ಬಲನಾಗುತ್ತಾನೆ. ನಿಂಬೆ ಹಣ್ಣಿನ ವಿಧಾನಗಳು ತಕ್ಷಣ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ತೋರಿಸುತ್ತವೆ. ಅಂದರೆ ತಕ್ಷಣ ಪರಿಣಾಮ ಬೀರುತ್ತವೆ. ನಿಮ್ಮ ಎಲ್ಲಾ ಸಮಸ್ಯೆಗಳು, ವೈರಿಗಳು ತೊಂದರೆ ಕೊಡುತ್ತಿದ್ದರೆ, ಹಗೆಗಳು ತೊಂದರೆ ಕೊಡುತ್ತಿದ್ದರೆ ಅವರು ತಕ್ಷಣ ಎಲ್ಲವನ್ನೂ ನಿಲ್ಲಿಸುತ್ತಾರೆ. ನಿಮ್ಮ ಜೀವನದಿಂದ ಹೊರಗೆ ಹೋಗುತ್ತಾರೆ. ಅಲ್ಲದೆ 3 ಲೋಹದ ಮೊಳೆಗಳನ್ನು ತುಂಬಿಸಿದ್ದೀರಿ ಎಂದು ಅಂದುಕೊಳ್ಳಿ. ವೈರಿ ಹಿಂದಿರುಗಿ ನೋಡುವ ತಪ್ಪು ಕೂಡ ಮಾಡುವುದಿಲ್ಲ. ಇದು ಅಚ್ಚುಕಟ್ಟಾದ ವಿಧಾನ. ಈ ವಿಧಾನವನ್ನು ಯಾವುದೇ ದಿನ ಮಾಡಬಹುದು. ಆದರೆ ಮಂಗಳವಾರ ಅಥವಾ ಶನಿವಾರ ಬಹಳ ಉತ್ತಮ. ಸ್ತ್ರೀ, ಪುರುಷರು, ಮಹಿಳೆಯರು ಯಾರು ಬೇಕಾದರೂ ಈ ವಿಧಾನ ಮಾಡಬಹುದು. ನಿಮಗೆ ಅನಿಸುತ್ತಿದ್ದರೆ ನಿಮ್ಮ ಮನೆಯ ಮೇಲೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ದಾರೆ, ನಿಮ್ಮ ವ್ಯಾಪಾರವನ್ನು ಬಂಧಿಸಿದ್ದಾರೆ, ನಿಮ್ಮ ಮನೆಯ ಯಾವ ಸದಸ್ಯರಿಗಾದರೂ ಮಾಟ ಮಂತ್ರ ಮಾಡಿಸಿದ್ದಾರೆ ಎಂದು ನಿಮಗೆ ಅನಿಸಿದರೆ ಅದರ ಹಿಂದೆ ನಿಮ್ಮ ಹಗೆಗಳು, ವೈರಿಗಳ ಕೈ ಇರಬಹುದು. ಹಾಗಾದರೆ ವಿಧಾನದ ಬಗ್ಗೆ ತಿಳಿಯೋಣ. ಮೊದಲು ನೀವು ಒಂದು ಹಸಿರು ನಿಂಬೆ ತೆಗೆದುಕೊಳ್ಳಿ. ಹಸಿರು ನಿಂಬೆಯೇ ತೆಗೆದುಕೊಳ್ಳಿ. ಹಳದಿ ನಿಂಬೆ ಈ ವಿಧಾನದಲ್ಲಿ ಕೆಲಸ ಮಾಡುವುದಿಲ್ಲ. ನಿಂಬೆ ತಾಜಾವಾಗಿರಬೇಕು. ಕತ್ತರಿಸಿದ್ದು, ಹರಿದಿದ್ದು, ಕೊಳೆತಿದ್ದು ಇರಬಾರದು. ಒಂದು ಸಂಪೂರ್ಣ ತಾಜಾ ನಿಂಬೆ ತೆಗೆದುಕೊಳ್ಳಿ. ಅದೇ ರೀತಿ 3 ಲೋಹದ ಮೊಳೆಗಳನ್ನು ತೆಗೆದುಕೊಳ್ಳಿ. ಲೋಹದ ಮೊಳೆ ಸ್ಟೀಲ್ ಅಲ್ಲ. ಲೋಹದ ಮೊಳೆಗಳು ಹೊಸದಾಗಿರಬೇಕು. ತುಕ್ಕು ಹಿಡಿದ ಅಥವಾ ಬಗ್ಗಿದ ಮೊಳೆಗಳು ಬೇಡ. 3 ನೇರ ಬಲಶಾಲಿ ಲೋಹದ ಮೊಳೆಗಳು. ಲೋಹದ ಮೊಳೆ ಏಕೆಂದರೆ ಲೋಹವು ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದೆ. ಲೋಹದಲ್ಲಿ ಬಹಳ ಶಕ್ತಿ ಇದೆ. ಒಂದು ಕಪ್ಪು ಬಣ್ಣದ ಲೇಖನಿ ಅಥವಾ ಮಾರ್ಕರ್ ಕೂಡ ತೆಗೆದುಕೊಳ್ಳಿ. ಈ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯ ಯಾವುದೇ ಒಂದು ಕೊಠಡಿಯಲ್ಲಿ ಅಥವಾ ಯಾವುದೇ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಅಂತಹ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಯಾರು ನಿಮ್ಮನ್ನು ತೊಂದರೆ ಪಡಿಸದಂತೆ, ಯಾರು ತಡೆಯದಂತೆ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಗುಪ್ತ ರೀತಿಯಲ್ಲಿ ಈ ವಿಧಾನ ಮಾಡಬೇಕು. ಸರಿನಾ? ನೆಲದ ಮೇಲೆ ಕುಳಿತುಕೊಂಡರು ಅಥವಾ ಮೇಲೆ ಕುಳಿತುಕೊಂಡರು ಎಲ್ಲಿಯಾದರೂ ಕುಳಿತುಕೊಂಡು ಮಾಡಬಹುದು. ನೆಲದ ಮೇಲೆ ಕುಳಿತುಕೊಂಡರೆ ಹೆಚ್ಚು ಉತ್ತಮ. ನಿಮ್ಮ ಮುಖವು ದಕ್ಷಿಣ ದಿಕ್ಕಿನತ್ತ ಇರಬೇಕು. ಏಕೆಂದರೆ ದಕ್ಷಿಣ ದಿಕ್ಕನ್ನು ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದೆ ಎಂದು ಭಾವಿಸಲಾಗಿದೆ. ಈ ದಿಕ್ಕಿನತ್ತ ಮುಖ ಮಾಡಿ ಪೂಜೆ ವಿಧಾನ ಮಾಡಿದರೆ ವೈರಿ ಸಂಬಂಧಿತ ಸಮಸ್ಯೆಗಳು ಬೇಗನೆ ಪರಿಹಾರವಾಗುತ್ತವೆ ಎಂದು
ಆಸ್ತೆಯ ಮಟ್ಟದಲ್ಲಿ ಭಾವಿಸಲಾಗಿದೆ. ನಿಮ್ಮ ಬಳಿ ಇರುವ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ. ಮೊದಲು ಏನು ಮಾಡಬೇಕು? ಅದನ್ನು ಎತ್ತಿಕೊಂಡು ಕಪ್ಪು ಬಣ್ಣದ ಲೇಖನೆಯಿಂದ ನಿಂಬೆಯ ಮೇಲೆ ವೈರಿ ಎಂದು ಬರೆಯಿರಿ. ನಿಮ್ಮ ವೈರಿಯ ಹೆಸರು ತಿಳಿದಿದ್ದರೆ ಅದನ್ನು ಬರೆಯಬಹುದು. ಗರಿಷ್ಠ ಒಂದು ಹೆಸರನ್ನು ಬರೆಯಬಹುದು. ಒಂದಕ್ಕಿಂತ ಹೆಚ್ಚು ವೈರಿಗಳಿದ್ದರೆ ಹೆಸರು ಬರೆಯದೆ ಕೇವಲ ವೈರಿ ಎಂದು ಬರೆಯಿರಿ. ಕಪ್ಪು ಬಣ್ಣದ ಪೆನ್ನಿನಿಂದಲೇ ಸ್ಪಷ್ಟವಾಗಿ ಬರೆಯಿರಿ. ನಿಂಬೆಯ ಮೇಲೆ ಚೆನ್ನಾಗಿ ವೈರಿ ಅಥವಾ ವೈರಿಯ ಹೆಸರು ಬರೆಯಿರಿ. ಇದಾದ ನಂತರ 3 ಲೋಹದ ಮೊಳೆಗಳನ್ನು ಒಂದೊಂದಾಗಿ ಈ ನಿಂಬೆಯಲ್ಲಿ ತುಂಬಿಸಬೇಕು. ಆದರೆ ಗಮನಿಸಿ, 3 ಲೋಹದ ಮೊಳೆಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ತುಂಬಿಸಬೇಕು. ಒಂದು ಮೊಳೆ ನಿಂಬೆಯ ಮೇಲ್ಭಾಗದಲ್ಲಿ, ಒಂದು ಮಧ್ಯಭಾಗದಲ್ಲಿ, ಒಂದು ಕೆಳಭಾಗದಲ್ಲಿ. 3 ಮೊಳೆಗಳು ನಿಂಬೆಯನ್ನು 3 ದಿಕ್ಕುಗಳಿಂದ ಭೇದಿಸುವಂತೆ ತುಂಬಿಸಿ. ಮೊದಲ ಮೊಳೆ ತುಂಬಿಸುವಾಗ ಮನಸ್ಸಿನಲ್ಲಿ ಅಥವಾ ಸುಮ್ಮನೆ ಹೇಳಿ, ಓಂ ಹನುಮತೆ ನಮಃ, ವೈರಿ ಸೊಂಟ ಮುರಿಯಲಿ. ನಂತರ ಎರಡನೇ ಮೊಳೆ ತುಂಬಿಸಿ ಮತ್ತೆ ಹೇಳಿ, ಓಂ ಹನುಮತೆ ನಮಃ, ವೈರಿ ಸೊಂಟ ಮುರಿಯಲಿ. ಮೂರನೇ ಮೊಳೆ ತುಂಬಿಸಿ ಮತ್ತೆ 3ನೇ ಬಾರಿ ಹೇಳಿ, ಓಂ ಹನುಮತೆ ನಮಃ, ವೈರಿ ಸೊಂಟ ಮುರಿಯಲಿ. ಪ್ರತಿ ಮೊಳೆ ತುಂಬಿಸುವಾಗ ವೈರಿ ಅಥವಾ ವೈರಿಯ ಹೆಸರನ್ನು ಹೇಳಬಹುದು. ನಿಮ್ಮ ವೈರಿಯ ಹೆಸರು ತಿಳಿದಿದ್ದರೆ ಹೆಸರು ಹೇಳಿ. ಹೆಸರು ತಿಳಿಯದಿದ್ದರೆ ಅಥವಾ ವೈರಿಗಳು ಹೆಚ್ಚಿದ್ದರೆ ಅಥವಾ ಗುಪ್ತ ವೈರಿಗಳಾಗಿದ್ದರೆ ಹೆಸರು ಬಿಟ್ಟು ವೈರಿ ಎಂದು ಹೇಳಿ. 3 ಲೋಹದ ಮೊಳೆಗಳನ್ನು ನಿಂಬೆಯಲ್ಲಿ ತುಂಬಿಸಿ. ಪ್ರತಿ ಬಾರಿ ಓಂ ಹನುಮತೆ ನಮಃ, ವೈರಿ ಸೊಂಟ ಮುರಿಯಲಿ ಎಂದು 3 ಬಾರಿ ಹೇಳಿ. 3 ಲೋಹದ ಮೊಳೆಗಳು ನಿಂಬೆಯಲ್ಲಿ ತುಂಬಿಸಿದ ನಂತರ ನಿಂಬೆಯನ್ನು ಕೈಯಲ್ಲಿ ಹಿಡಿದುಕೊಳ್ಳಿ. ಈಗ ಒಂದು ಶಕ್ತಿಶಾಲಿ ಮಂತ್ರದ ಜಪ ಮಾಡಬೇಕು. ಆ ಮಂತ್ರವೆಂದರೆ ಓಂ ನಮೋ ಭಗವತೆ ರುದ್ರಾಯ ವೈರಿ ವಿನಾಶನಾಯ ಫಟ್ ಸ್ವಾಹ. ಈ ಮಂತ್ರ ತುಂಬಾ ಶಕ್ತಿಶಾಲಿ. ಇದನ್ನು ಹೇಳುವಾಗ ವೈರಿಯ ಸೊಂಟ ಮುರಿಯುತ್ತಿದೆ ಎಂಬ ಭಾವನೆಯನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಳಿ. ಈ ಮಂತ್ರವನ್ನು 21 ಬಾರಿ ಹೇಳಬೇಕು. ಓಂ ನಮೋ ಭಗವತೆ ರುದ್ರಾಯ ವೈರಿ ವಿನಾಶನಾಯ ಫಟ್ ಸ್ವಾಹ. 21 ಬಾರಿ ಮಂತ್ರ ಹೇಳುತ್ತಿರುವಾಗ ನಿಂಬೆಯನ್ನು ಕೈಯಲ್ಲಿ ಹಿಡಿದುಕೊಳ್ಳಿ ಮತ್ತು ಮನಸ್ಸಿನಲ್ಲಿ ಕಲ್ಪಿಸಿ, ನಿಮ್ಮ ವೈರಿಯ ಸೊಂಟ ಮುರಿಯುತ್ತಿದೆ, ಅವನ ಶಕ್ತಿ ಕಡಿಮೆಯಾಗುತ್ತಿದೆ, ಅವನು ದುರ್ಬಲನಾಗುತ್ತಿದ್ದಾನೆ ಎಂದು. 21 ಬಾರಿ ಈ ಮಂತ್ರ ಮುಗಿದ ನಂತರ ಸಂಕಟ ಮೋಚನ ಆಂಜನೇಯ ಸ್ವಾಮಿ ಮತ್ತು ಭೈರವ ಬಾಬರನ್ನು ಸ್ಮರಿಸಿ ಅವರ ಸಮ್ಮುಖ ಮನಸ್ಸಿನಲ್ಲಿ ಪ್ರಾರ್ಥಿಸಿ, ನೀವು ಭಗವಾನ್ ರಾಮರ ದುಃಖಗಳನ್ನು ದೂರ ಮಾಡಿದಂತೆ ಅದೇ ರೀತಿ ನನ್ನ ಜೀವನದಿಂದ ಈ ವೈರಿಗಳನ್ನು ದೂರ ಮಾಡಿ. ನಾನು ಈ ನಿಂಬೆಯಲ್ಲಿ 3 ಲೋಹದ ಮೊಳೆಗಳನ್ನು ತುಂಬಿಸಿದ್ದೇನೆ. ನೀವು ನಿಮ್ಮ ಮಹಾ ಕೃಪೆಯಿಂದ ನನ್ನ ಎಲ್ಲಾ ಹಗೆಗಳ ಸೊಂಟವನ್ನು ಮುರಿಯಿರಿ, ಅವರ ಬೆನ್ನೆಲುಬನ್ನು ಮುರಿಯಿರಿ, ಅವರ ಎಲ್ಲಾ ಶಕ್ತಿಯನ್ನು ನಾಶ ಮಾಡಿ, ಅವರು ನನ್ನ ಯಾವುದೇ ರೀತಿಯ ಅನಿಷ್ಟವನ್ನು ಮಾಡಲಾರದಂತೆ ಮಾಡಿ. ಈ ನಿಂಬೆಯಲ್ಲಿ 3 ಲೋಹದ ಮೊಳೆಗಳು ತುಂಬಿದಂತೆ ಮತ್ತು ಈ ನಿಂಬೆ ಈಗ ದುರ್ಬಲವಾಗಿದೆ ಎಂಬಂತೆ ನನ್ನ ವೈರಿಗಳ ಪರಿಸ್ಥಿತಿಯೂ ಆಗಲಿ. ಅವರ ಶಕ್ತಿ ನಾಶವಾಗಲಿ, ಅವರು ನಮ್ಮ ಮುಂದೆ ಬಗ್ಗಲಿ. ಈ ಪ್ರಾರ್ಥನೆಯ ನಂತರ ನೀವು ಮನೆಯಿಂದ ಕೆಲವು ದೂರಕ್ಕೆ ಹೋಗಬೇಕು. ಅಂತಹ ಸ್ಥಳವನ್ನು ಆಯ್ಕೆ ಮಾಡಿ. ಅಲ್ಲಿ ಒಂದು ದೊಡ್ಡ ಮುಳ್ಳಿನ ಗಿಡವಿದೆ. ಅತ್ಯುತ್ತಮವೆಂದು ಭಾವಿಸಲಾಗಿರುವುದು ಬಬುಲ್ ಮರ. ಬಬುಲ್ ಮರ ಸಿಗದಿದ್ದರೆ ಯಾವುದೇ ದೊಡ್ಡ ಮುಳ್ಳಿನ ಮರದ ಬಳಿ ಹೋಗಬೇಕು. ಮುಳ್ಳಿನ ಮರ ಏಕೆ? ಏಕೆಂದರೆ ಲೋಕ ಮಾನ್ಯತೆ ಮತ್ತು ತಾಂತ್ರಿಕ ಪರಂಪರೆಯಲ್ಲಿ ಮುಳ್ಳಿನ ವೃಕ್ಷಗಳು ವೈರಿಗಳನ್ನು ತಡೆಯಲು ಸಹಾಯಕವೆಂದು ಭಾವಿಸಲಾಗಿದೆ. ಅವುಗಳ ಉಗ್ರ ಶಕ್ತಿ ಹಗೆಗಳನ್ನು ದೂರ ಇಡುವ ಮಾಧ್ಯಮವೆಂದು ಭಾವಿಸಲಾಗಿದೆ. ಅಲ್ಲಿ ತಲುಪಿ ಮಣ್ಣಿನಲ್ಲಿ ಸಣ್ಣ ಗುಂಡಿ ತೋಡಿ ಆ ಗುಂಡಿಯಲ್ಲಿ 3 ಲೋಹದ ಮೊಳೆಗಳು ತುಂಬಿದ ಈ ನಿಂಬೆಯನ್ನು ಇಟ್ಟು ಮತ್ತು ಮಣ್ಣಿನಿಂದ ಮುಚ್ಚಿ. ನಿಂಬೆಯನ್ನು ಮಣ್ಣಿನಲ್ಲಿ ಹೂಳುತ್ತಿರುವಾಗ ಮತ್ತೊಮ್ಮೆ ಹೇಳಿ, ಈ ನಿಂಬೆ ಮಣ್ಣಿನಲ್ಲಿ ಹೂಳುತ್ತಿರುವಂತೆ ನನ್ನ ವೈರಿಯ ಶಕ್ತಿಯು ಹೂಳಲಿ, ಅವನ ಸೊಂಟ ಮುರಿಯಲಿ.
ಇಷ್ಟು ಮಾಡಿದ ನಂತರ ಹಿಂದೆ ತಿರುಗದೆ ಅಥವಾ ಯಾರೊಂದಿಗೂ ಮಾತನಾಡದೆ ಮನೆಗೆ ಹಿಂದಿರುಗಿ ಬನ್ನಿ. ಮನೆ ತಲುಪಿದ ನಂತರ ಕೈ ಕಾಲು ಮುಖ ತೊಳೆದುಕೊಳ್ಳಿ. ವಿಶೇಷವಾಗಿ ಗಮನಿಸಿ, ಇದು ಸಂಜೆ ಸಮಯದಲ್ಲಿ ಸೂರ್ಯಾಸ್ತ ಸಮಯದ ಸುಮಾರಿಗೆ ನಡೆಯಬೇಕು. ರಾತ್ರಿಯಲ್ಲೂ ಮಾಡಬಹುದು, ಆದರೆ ರಾತ್ರಿ 9 ಗಂಟೆಗೂ ಮುಂಚೆಯೇ. ಈಗ ಪ್ರಶ್ನೆ ಏಳುತ್ತದೆ, ಇದನ್ನು ಸ್ತ್ರೀ ಪುರುಷ ಇಬ್ಬರು ಮಾಡಬಹುದೇ? ಹೌದು, ಮಾಡಬಹುದು. ಆದರೆ ಮಹಿಳೆಯರಿಗೆ ಒಂದು ನಿಯಮ. ಮಾಸಿಕ ಧರ್ಮದ ಸಮಯದಲ್ಲಿ ಈ ವಿಧಾನ ಮಾಡುವುದನ್ನು ತಪ್ಪಿಸಿ. ವಿಧಾನವು ಪೂರ್ಣ ಶಕ್ತಿಯೊಂದಿಗೆ ಕೆಲಸ ಮಾಡಲು. ಸ್ನೇಹಿತರೆ, ನೀವು ಮೇಲೆ ಹೇಳಿದ ಎಲ್ಲಾ ಹಂತಗಳನ್ನು ಅದೇ ರೀತಿ ಪಾಲಿಸಿದರೆ ನಿಮ್ಮ ವೈರಿಗಳು ಎಷ್ಟೇ ಶಕ್ತಿಶಾಲಿಯಾಗಿರಲಿ, ದೊಡ್ಡವರಾಗಿರಲಿ ಅಥವಾ ಗುಪ್ತರಾಗಿರಲಿ, ನಿಧಾನವಾಗಿ ಒಬ್ಬೊಬ್ಬರಾಗಿ ಪರಾಜಿತರಾಗುತ್ತಾರೆ. ಅವರ ಸೊಂಟ ಮುರಿಯುತ್ತದೆ, ಅವರ ಬೆನ್ನೆಲುಬು ಮುರಿಯುತ್ತದೆ. ಈ ನಿಂಬೆಹಣ್ಣು ಮಣ್ಣಿನಲ್ಲಿ ಹೂಳಿದ ನಂತರ ನಿಧಾನವಾಗಿ ಕೊಳೆಯುತ್ತದೆ ಮತ್ತು ಅದು ಕೊಳೆಯುತ್ತಾ ಹೋದಂತೆ ನಿಮ್ಮ ವೈರಿಗಳ ಶಕ್ತಿಯು ಕ್ಷೀಣವಾಗುತ್ತಾ ಹೋಗುತ್ತದೆ. ಅದರಲ್ಲಿ ತುಂಬಿದ 3 ಲೋಹದ ಮೊಳೆಗಳು 3 ದಿಕ್ಕುಗಳಿಂದ ವೈರಿಯ ಮೇಲೆ ಹೊಡೆತವನ್ನು ನೀಡುತ್ತಲೇ ಇರುತ್ತದೆ. ಮೊದಲ ದಿನದಿಂದಲೇ ನಿಮ್ಮ ವೈರಿಗಳಿಗೆ ಅವರ ಶಕ್ತಿ ಕಡಿಮೆಯಾಗುತ್ತಿದೆ ಎಂದು ಅನಿಸುತ್ತದೆ. ಅವರು ನಿಮ್ಮಿಂದ ಕ್ಷಮೆ ಕೇಳಲು ಬರುತ್ತಾರೆ ಅಥವಾ ತುಂಬಾ ದೂರ ಹೋಗುತ್ತಾರೆ ಮತ್ತು ಎಂದಿಗೂ ಹಿಂದಿರುಗುವುದಿಲ್ಲ. ಈ ವಿಧಾನ ತುಂಬಾ ಶಕ್ತಿಶಾಲಿ. ಯಾರಾದರೂ ನಿಮ್ಮ ಮೇಲೆ ದೊಡ್ಡ ತಾಂತ್ರಿಕ ಕ್ರಿಯೆ ಮಾಡಿಸಿದ್ದರೂ ಅದು ಕೂಡ ಮುರಿಯುತ್ತದೆ. ಕಪ್ಪು ಜಾದು, ಭಾನಾಮತಿ, ಟೋನಾ ಟೋಟ್ಕ, ಬಂಧನ, ವಾರ, ಉಚ್ಚಾಟನ ಎಲ್ಲವೂ ನಾಶವಾಗುತ್ತವೆ. ನಿಮ್ಮ ಮನೆಯಲ್ಲಿ ಇದ್ದ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಶುದ್ಧವಾಗುತ್ತದೆ. ನಿಮ್ಮ ಮನೆಯಲ್ಲಿ ಶಾಂತಿ ಬರುತ್ತದೆ. ಜಗಳ ವಾದಗಳು ನಿಲ್ಲುತ್ತವೆ. ನಿಮ್ಮ ಎಲ್ಲಾ ಕೆಲಸಗಳು ಮತ್ತೆ ಚೆನ್ನಾಗಿ ನಡೆಯುತ್ತವೆ. ಧನ ಬರುತ್ತದೆ. ನಿಮ್ಮ ಪ್ರಗತಿಯಲ್ಲಿ ಇದ್ದ ಅಡ್ಡಿಗಳು ದೂರವಾಗುತ್ತವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.